ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು, ನಮ್ಮಮ್ಮ ಮತ್ತು ನಮ್ಮಣ್ಣ 3 ಜನರು ನಾವು ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಪಕ್ಕದ ಏರಿಯಾದಲ್ಲಿ ಗಣಪತಿ ಸಹ ಬಿಡ್ತಾ ಇದ್ದಾರೆ. ಬನ್ನಿ. ಹಪ್ಪತ್ತಕ್ಕಾಗ್ತಿಲ್ಲ, ಇಲ್ಲ ನಮ್ಮ ಏರಿಯಾದಲ್ಲೇ ಇರೋದು ಪಾನಿಪುರಿ. ಹಪ್ಪತ್ತಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ ನಮಗೆ. ಸೈಡಿ ಬನ್ನಿ ಗೈಸ್. ಫುಲ್ ನಮ್ಮನೆ ಟೌನಲ್ಲಿರೋದು. ನಮ್ಮ ಅಣ್ಣ ಮುಂದೆ ಹೋದ. ಗೈಸ್, ಫೈನಲಿ ನಾನು ನಮ್ಮಮ್ಮ ಬಂದು ಪಾನಿಪುರಿ ಅಂಗಡಿಯಲ್ಲಿ ಕೂತಿದ್ದೀವಿ. 2 ಪೂರಿ ಮತ್ತೆ ನಮ್ಮ ಅಣ್ಣ ಗೋಬಿ ತಿಂತೀನಿ ಅಂತ ಹೇಳ್ದ. ಅವ್ರು ಹಾಕ್ತಾ ಇದ್ದಾರೆ. ನಮ್ಮ ಅಜ್ಜಿ ಮನೇಲಿ ಬಿಟ್ಟು ಬಂದಿದ್ದೀವಿ. ನಾವು ಬಂದಿರೋ ಪಾನಿಪುರಿ ಅಂಗಡಿ ಯಾವುದು ಗೈಸ್, ನಾವು ಬಂದಿರೋ ಅಂತ ಪಾನಿಪುರಿ ಅಂಗಡಿ ಇದೇನೆ. ನಾವು ಅವಾಗ್ಲಿಂದನೂ ಅಷ್ಟೇ ಇದೇ ಪಾನಿಪುರಿ ಅಂಗಡಿ ಬರೋದು. ನಾನು ನನ್ನ ಫ್ರೆಂಡ್ಸ್ ಇದೇ ಪಾನಿಪುರಿ ಅಂಗಡಿ. ಗೈಸ್, ಏನು ಅಂತ ಅಂದರೆ ನಾವು ಅವಾಗ್ಲಿಂದನೂ ಅಷ್ಟೇ, ಚಿಕ್ಕದ್ರಿಂದ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ ಎಷ್ಟೊತ್ತಾದರೂ ಎದ್ದೋಗೋದಿಲ್ಲ. ಅಷ್ಟು ಟೈಮ್ ಪಾಸ್ ಮಾಡಿಕೊಂಡು ತಿನ್ಕೊಂಡು ಕೂತಿರೋಂಥ. ಫೈನಲಿ ನಾವು ಬಂದಂಥ ಪಾನಿಪುರಿ ಬಂತು. ಇವನು ಪಾನಿಪುರಿ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಗೋಬಿ ತಿಂತೀನಿ ಅಂದ್ಬಿಟ್ಟು ನಮ್ಮಮ್ಮನ ಪಾನಿಪುರಿ ಇಸ್ಕೊಂಡು ತಿಂತಿದ್ದಾನೆ. ಎಂಥ ಕಳ್ಳ ಅಂದರೆ ಇವನು, ಖತರ್ನಾಕ್ ಕಳ್ಳ ಅಂತ. ಇದು ಆಕ್ಚುಲಿ ಚೆನ್ನಾಗಿ. ಗೈಸ್, ಮಸಾಲೆ ಪುರಿನೂ ಆರ್ಡರ್ ಮಾಡಿದ್ವಿ. ಮಸಾಲೆ ಪುರಿನೂ ತಿಂತಾ ಇದ್ದೀವಿ. ಪಾಪ ನಮ್ಮ ಅಣ್ಣಂಗೆ ಇನ್ನೂ ಗೋಬಿ ಮಂಚೂರಿ ಬಂದಿಲ್ಲ. ಆರ್ಡರ್ ಮಾಡಿದ್ದಾನೆ, ಇನ್ನೂ ಬಂದಿಲ್ಲ. ಸುಮ್ಮನೆ ಕೂತಿದ್ದಾನೆ ಅಷ್ಟೇ. ನಮ್ದು ಆಲೆ ಪಾನಿಪುರಿನೂ ತಿಂದಾಯಿತು, ಮಸಾಲೆ ಪುರಿನೂ ತಿಂದಾಯಿತು. ನಮ್ಮಮ್ಮ ತಿಂತಾ ಇದ್ದಾರೆ. ಗೈಸ್, ಗೋಬಿನ ಆರ್ಡರ್ ಮಾಡಿದ್ವಿ. ಗೋಬಿ ಬಂದಿದೆ. ಕಾಣಿಸ್ತಿದ್ಯಾ? ಗೋಬಿ ಕಾಣಿಸ್ತಿದ್ಯಾ ನಿಮಗೆ? ಗೈಸ್, ಫೈನಲಿ ತಿಂದಾಯಿತು. ಎಲ್ಲನೂ ತಿಂದು ಮುಗಿಸಿ ನಮ್ಮ ಅಜ್ಜಿಗೆ ಗೋಬಿ ತಗೋತಾ ಇದ್ದೀವಿ. ನಮ್ಮಮ್ಮ ಎಲ್ಲೈತೆ? ಗೈಸ್, ನಾವು ಪಾನಿಪುರಿ ತಿನ್ಕೊಂಡು ಬಂದಮೇಲೆ ನಾವು ಹೇಳಿದ್ವಲ್ಲ, ಪಕ್ಕದ ಬೀದಿಲಿ ಗಣೇಶ ಬಿಡ್ತಿದ್ದಾರೆ ಅಂತ. ಯಾವುದೇ ಗಣೇಶ ಬಿಟ್ಟರು ನಮ್ಮ ಏರಿಯಾಗೆ ಬಂದು ಹೋಗಲೇಬೇಕು. ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ನ ನೋಡಿಕೊಂಡು ಹಾಗೆಯೇ ಆಂಟಿದಿರೆಲ್ಲ ಅಂಕಲ್ದಿರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಡ್ಯಾನ್ಸ್ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡ್ವಿ. ಇನ್ನು ಗಣೇಶ ಏನಪ್ಪ ಬರ್ನೇ ಇಲ್ವಲ್ಲ, ಇನ್ನು ಮೇಲೆ ಇದೆಯಲ್ಲ ಅಂತ ನೋಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಟ್ಯೂಷನ್ ಹುಡುಗ ಬೇರೆ ಅಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ನನಗೆ ಪೋಸ್ಗಳೆಲ್ಲ ತೋರಿಸ್ತಾ ಇದ್ದ, ಹಾಗೆ ಹಿಂಗೆ ಮಾಡಿಕೊಂಡು. ಹಾಗೆ ನೋಡ್ಕೊಂಡು ನಿಂತ್ಕೊಂಡು ಬ್ಯಾಂಡ್ ಸೆಟ್ ಎಲ್ಲ ಚೆನ್ನಾಗಿ ಬಾರಿಸ್ತಾ ಇದ್ರು. DJ ಮಾತ್ರ ಮುಂದೆ ಬಂತು, ಬ್ಯಾಂಡ್ ಸೆಟ್ ಇನ್ನೂ ಹಿಂದೆನೇ ಇತ್ತು. ಬ್ಯಾಂಡ್ ಸೆಟ್ ಬಂದಮೇಲೆ ಬ್ಯಾಂಡ್ ಸೆಟ್ ಹತ್ರ ಒಂದಷ್ಟು ಜನ ಡ್ಯಾನ್ಸ್ ಮಾಡ್ತಾಯಿದ್ರು, DJ ಹತ್ರ ಒಂದಷ್ಟು ಜನ ಡ್ಯಾನ್ಸ್ ಮಾಡ್ತಾಯಿದ್ರು. ಗೈಸ್, ಅಲ್ಲಿಂದ ಎಲ್ಲ ಫುಲ್ ಹುಡುಗ ಹುಡುಗಿರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಹಾಗೆ ಗಣೇಶ ಬಂತು, ಗಣೇಶನ ಕೈ ಮುಕ್ಕೊಂಡು ಮತ್ತೆ ನಾವು ಡ್ಯಾನ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ. ಫುಲ್ ಅಜ್ಜಿದಿರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲೇ ಕಾಣಿಸ್ತಿರೋ ಅಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು, ಬಾಯ್ ಬಾಯ್.